ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. 31 ಡಿಸ್ಟ್ರಿಕ್ಟ್ಸಲ್ಲೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ವರ್ಕ್ಶಾಪ್ ಮಾಡ್ತಾ ಇರೋ ಸಂಸ್ಥೆ, ಏಕೈಕ ಸಂಸ್ಥೆ ಅಂದರೆ TD ಅಕಾಡೆಮಿ. ಒಂದೇ ಒಂದು ಫೋನ್ ಕಾಲ್ ಮಾಡಿ ನೀವು 10 ಲಕ್ಷ ಇನ್ವೆಸ್ಟ್ ಮಾಡ್ತೀರಾ, 50 ಲಕ್ಷ ಇನ್ವೆಸ್ಟ್ ಮಾಡ್ತೀರಾ, ನಿಮ್ಮ ದುಡ್ಡು, ನಿಮ್ಮ ಸೇಫ್ಟಿ, ನಮ್ಮ ಜವಾಬ್ದಾರಿ. ಸೊ ನಿಮ್ಮ ಜವಾಬ್ದಾರಿ ನಮ್ಮ ಮೇಲಿದೆ. ನೀವು ₹1 ಇನ್ವೆಸ್ಟ್ ಮಾಡಬೇಕಾ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಡೈರೆಕ್ಟಾಗಿ ಬನ್ನಿ. 60 ಜನ ಎಂಪ್ಲಾಯೀಸ್ ಇಟ್ಕೊಂಡು ಇಷ್ಟು ದೊಡ್ಡ ಸಂಸ್ಥೆ ನಡೆಸ್ತಾ ಇದ್ದೀವಿ ಅಂದರೆ ನಿಮ್ಗೆ ಒಳ್ಳೇದಾಗಲಿ ಅಂತಲೇ ನಡೆಸ್ತಾ ಇರೋದು. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಚಿಕ್ಕಬಳ್ಳಾಪುರ. ನಾವು TD ಅಕಾಡೆಮಿಯಿಂದ ಇದೇ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಒಂದು ಫ್ರೀ ವರ್ಕ್ಶಾಪ್ ಮಾಡ್ತಿದ್ವಿ. ನೀವು ನೋಡ್ಬೋದು, ಇಲ್ಲಿ ಅಂಬೇಡ್ಕರ್ ಭವನಲ್ಲಿ ನಿಯರ್ ಕೋರ್ಟ್ ಹತ್ರ, ತಾಲೂಕು ಆಫೀಸ್ ಹಿಂದ್ಗಡೆ ನೀವು ನೋಡ್ಬೋದು. ನಮಗೋಸ್ಕರ ತುಂಬ ಜನ ಕಾಯ್ತಿದ್ದಾರೆ. ಆಲ್ಮೋಸ್ಟ್ ಒಂದು 50+ ಪೀಪಲ್ ಬಂದಿದ್ದಾರೆ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕು, ಮತ್ತೆ ಫಿನಾನ್ಸ್ ಬಗ್ಗೆ ತಿಳ್ಕೊಬೇಕು, ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಬೇಕಂತ ಎಲ್ಲರೂ ಬಂದಿದ್ದಾರೆ. ನೀವು ಕೂಡ ಏನಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕು, ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಬೇಕಂತಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಆಗ್ಬೋದು. ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ. ಒಂದೇ ಎಕ್ಸಾಂಪಲ್, 2020, 22, 21 ಈ ಟೈಮಲ್ಲಿ TD ಅಕಾಡೆಮಿಗೆ ಸ್ಟಾಕ್ ಮಾರ್ಕೆಟಿಗೆ ಕಲಿಯಬೇಕಾದ್ರೆ ಬರೋರು ತಿಂಗಳಿಗೆ ಒಬ್ಬರಿಬ್ಬರು ಬರೋರು, ಒಬ್ಬರೇ ಎಂಪ್ಲಾಯ್. ಯಾರವರು? ಮನೋಜ್ ಸರ್. ಈಗ ಆಲ್ ಓವರ್ ಕರ್ನಾಟಕ ಲಾಸ್ಟ್ ಒಂದು 3 years 4 yearsಯಿಂದ 8 ಬ್ರಾಂಚಸ್ ಆಗಿದ್ದಾವೆ ಆಲ್ ಓವರ್ ಕರ್ನಾಟಕ. ನಮ್ಮ ಅಕಾಡೆಮಿಗೆ ಕಲಿಬೇಕಾದ್ರೆ ಆಲ್ಮೋಸ್ಟ್ 150 to 200 ಪೀಪಲ್ ಬರ್ತಾವ್ರೆ. ಈಗ ನಿಮ್ಗೆ ಎಲ್ಲರಿಗೂ ಒಂದು 4 years ಬ್ಯಾಕ್ ಎಷ್ಟು ಜನ ಮಾರ್ಕೆಟ್ ಬಗ್ಗೆ ಗೊತ್ತು? 4 years ಬ್ಯಾಕ್ ಒಬ್ಬರು ಇಲ್ಲ ಅಲ್ವಾ? ಇವಾಗ ಎಷ್ಟು ಜನ ಗೊತ್ತಾಗಿದೆ? ನೀವು ಎಷ್ಟು ಜನಕ್ಕೆ ಹೇಳ್ತೀರಾ? ಎಷ್ಟು ಜನ ಇನ್ವೆಸ್ಟ್ ಮಾಡ್ತೀರಾ ಫ್ಯೂಚರಲ್ಲಿ? ಚಿಟ್ಟಿ ಕಟ್ಟೋರು ಕಡಿಮೆ ಆಗಿದ್ದಾರೆ. ಅದರಲ್ಲಿ ರಿಟರ್ನ್ಸ್ ಏನೇ ಇಲ್ಲ. ಅದೇ ನೀವು ಚಿಟ್ಟಿ ಕಟ್ಟೋ ಅಮೌಂಟು SIP ಮಾಡಿದ್ರೆ ನಿಮ್ಮ ದುಡ್ಡು ತುಂಬ ಜಾಸ್ತಿ ಗ್ರೋ ಆಗುತ್ತೆ. ಮೋರ್ ದೆನ್ ಡಬಲ್ ಟ್ರಿಬಲ್ ಬರುತ್ತೆ ಚಿಟ್ಟಿದಲ್ಲಿ ಬರೋದ್ರಿಂದ. ಇದಕ್ಕೆ 2020 ಚಿಟ್ಟಿ ಕಟ್ಟೋರು ಜಾಸ್ತಿ. ಅದಕ್ಕೆ ಮುಂಚೆ ಎಲ್ಲ ಚಿಟ್ಟಿ ಕಟ್ಟಬೇಕು ಒಂದು ಲಂಪ್ ಸಮ್ ಅಮೌಂಟ್ ಬೇಕಂತ. ಇವಾಗ ಎಲ್ಲರೂ SIP ಮಾಡಬೇಕು. SIP ಮಾಡಿದಂತ ಏನಾಗುತ್ತೆ, ಅದು ನಮ್ಮ ದುಡ್ಡೆಲ್ಲ ಸ್ಟಾಕ್ ಮಾರ್ಕೆಟ್ಗೆ ಬರ್ತಿರೋದು. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋರು ಜಾಸ್ತಿ ಆಗ್ತಿದ್ದಾರೆ. ಈಗ ನಮ್ದು ಇವಾಗ ಸದ್ಯಕ್ಕೆ 8 ಬ್ರಾಂಚಸ್ ಇದ್ದಾವೆ. ನೆಕ್ಸ್ಟ್ ಒಂದು 3 years ಟಾರ್ಗೆಟ್ ಇದೆ ಸರ್ಗೆ. ಏನು ಆಲ್ ಓವರ್ ಇಂಡಿಯಾ ಹೋಗಬೇಕು, ನಾಟ್ ಓನ್ಲಿ ಕನ್ನಡ. ಈಗ ಗುಜರಾತ್ ಹೆಂಗಾಗಿದೆ, ಸ್ಟಾಕ್ ಮಾರ್ಕೆಟ್ ಅಂದರೆ ಫಸ್ಟ್ ನೆನಪಾಗೋದು ಗುಜರಾತ್ನ ಬೀಟ್ ಮಾಡಬೇಕಂತ ಒಂದು ಅವ್ರ ವಿಷನ್ ಇದೆ. ಸ್ಟಾಕ್ ಮಾರ್ಕೆಟ್ ಅಂದರೆ ಕರ್ನಾಟಕ ಆಗಬೇಕು ಅಂತ. ಸೊ ಎಲ್ಲರಿಗೂ ಹೇಳ್ಕೊಡ್ಬೇಕು, ಎಲ್ಲರಿಗೂ ಗೊತ್ತಾಗಬೇಕು, ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕು, ಒಂದು ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ ಕ್ರಿಯೇಟ್ ಮಾಡಿಸ್ಬೇಕು ಅಂತ ಅವ್ರ ಪ್ಲಾನ್ ಇದೆ. TD ಅಕಾಡೆಮಿದು ಆಲ್ ಓವರ್ ಇಂಡಿಯಾ 30 ಬ್ರಾಂಚಸ್ ವರೆಗೂ ಓಪನ್ ಆಗ್ಬೋದು. ಆ ಥರ ವಿಷನ್ ಇದೆ. ಅಂದರೆ ಏನಾಗ್ತಾ ಇದೆ, ಸ್ಟಾಕ್ ಮಾರ್ಕೆಟ್ಗೆ ಬರೋರು ಜಾಸ್ತಿ ಆಗ್ತವ್ರೆ. ಕರೆಕ್ಟಾ? ನನ್ನ ನೇಮ್ ಶಿವಕುಮಾರ್. ಚಿಕ್ಕಬಳ್ಳಾಪುರದ ತುಂಬ ನೆನಪುಗಳಿದ್ದಾವೆ. ಪಾಲಿಟೆಕ್ನಿಕಲ್ಲಿ ನಾನೆಲ್ಲ ಇಂಜಿನಿಯರಿಂಗ್ನ ಮುಗಿಸಿದ್ದು. ನಾನು 2022 ಇಂದ ಮಾರ್ಕೆಟಲ್ಲಿದ್ದೀನಿ. ಅಂದರೆ ಫಾಸ್ಟ್ 3 years ಇಂದ ನಾನು ಮಾರ್ಕೆಟಲ್ಲಿದ್ದೀನಿ. ನಾನು ಬಂದಾಗ ಆಪ್ಷನ್ ಚೈನ್ನ ಓಪನ್ ಮಾಡೋಕ್ಕೆ ನನಗೆ 10 days ಬೇಕಾಯಿತು. ಇವತ್ತು ನೀವು ಯಾವುದೇ ಚಾರ್ಟ್ನ ಕೊಟ್ಟರು ವಿತೌಟ್ ಇಂಡಿಕೇಟರ್, ವಿತೌಟ್ ಟೂಲ್, ವಾಟ್ ನೆಕ್ಸ್ಟ್ ಅಂತ ನಾನು ಹೇಳಬಲ್ಲೆ. ಇಂಟೆನ್ಸ್ ಆಗಿ ಮಾರ್ಕೆಟ್ಗೆ ಟೈಮ್ ಕೊಟ್ಟಿದ್ದೀನಿ. ಈಗ ನಾನು ಅದೇ ನಾಲೆಡ್ಜಿಂದ ಮಂತ್ಲಿ 2 to 3% ಕನ್ಸಿಸ್ಟೆನ್ಸಿಯಾಗಿ ಪ್ರಾಫಿಟ್ ಮಾಡ್ತಾಯಿದ್ದೀನಿ. ಮತ್ತು ನಾನು ಇದಕ್ಕೆ ಮುಂಚೆ ನಾನು ಬೇರೆ ಕಡೆ ಎಲ್ಲನೂ ಟ್ರೈನಿಂಗ್ ತೊಗೊಂಡಿದ್ದೀನಿ. ಬಟ್ ನಾನು ಎಲ್ಲೂ ಸ್ಯಾಟಿಸ್ಫೈ ಆಗಲಿಲ್ಲ. ಕೊನೆಗೆ ನಾನು ಸ್ಯಾಟಿಸ್ಫೈ ಆಗಿದ್ದು TD ಇನ್ಸ್ಟಿಟ್ಯೂಟ್ಗೆ ಬಂದಾದ್ಮೇಲೆ. ಎಲ್ಲರಿಗೂ ಏನು ಹೇಳ್ತೀನಿ ಅಂತಂದರೆ, ನಾನು ಮಾರ್ಕೆಟಲ್ಲಿ ಯಾರು ಎಷ್ಟು ಕಡಿಮೆ ಎಕ್ಸ್ಪೆಕ್ಟ್ ಮಾಡ್ತೀರೋ ಅಷ್ಟು ಜಾಸ್ತಿ ದುಡ್ಡು ಕೊಡುತ್ತೆ ಮಾರ್ಕೆಟಲ್ಲಿ. ಅದೇ ಫಸ್ಟ್ ರೂಲ್. ನಾವು ಮಾರ್ಕೆಟ್ಗೆ ಏನು ಮಾಡ್ತೀವಿ ಅಂತಂದರೆ, ಓನ್ಲಿ 10,000, 20,000, 1 ಲಕ್ಷ ದುಡ್ಡು ತೊಗೊಬಂದ್ಬಿಟ್ಟು ನಮಗೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ನೋ, ಅದನ್ನು ಮಾಡಬಾರ್ದು. ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಬಿಸ್ನೆಸ್ ಥರನೇ. ನಾವು ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಈ ಬಿಸ್ನೆಸ್ಗೆ ನಾವು ಏನು ಇನ್ವೆಸ್ಟ್ ಮಾಡಿದ್ದೀವಿ, ನಾವು ಎಷ್ಟು ಇನ್ವೆಸ್ಟ್ ಮಾಡಿದ್ದೀವಿ, ನಾವು ಎಷ್ಟು ಅದಕ್ಕೆ ದುಡ್ಡು ಹಾಕಿದ್ದೀವಿ, ಅದ್ರಿಂದ ನಾವು ಎಷ್ಟು ಪರ್ಸೆಂಟೇಜ್ ತೆಗಿತಿದ್ದೀವಿ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡಬೇಕು. ಬಿಟ್ಟರೆ ನಾವು ಎಷ್ಟು ತೊಗೊಬಂದಿದ್ದೀವಿ ಅನ್ನೋದೇ ಮ್ಯಾಟ್ರ್ ಇಲ್ಲಿ. ನೀವು ಕಡಿಮೆ ತೊಗೊಬಂದು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದು ಅದು ತಪ್ಪು. ನೀವು ಜಾಸ್ತಿ ತೊಗೊಬಂದು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಸರಿ. ಜಾಸ್ತಿ ಅಂತಂದರೆ 2 to 3%. 1 ಲಕ್ಷಕ್ಕೆ 3,000 ಕಡಿಮೆ, 10 ಲಕ್ಷಕ್ಕೆ 3% ಅಂದರೆ 30,000. ಇದು ದೊಡ್ಡ ಅಮೌಂಟ್ ಅಲ್ವಾ? 10 ಕೋಟಿಗೆ 1 ಕೋಟಿಗೆ ಸೊ ನಾವು ಮಾರ್ಕೆಟಿಗೆ ಎಷ್ಟು ದುಡ್ಡು ತಗೊಬರ್ತೀವೋ ಅಷ್ಟು ಗೆಲ್ತಾ ಹೋಗ್ತೀವಿ.
ಇನ್ನು ನೆಕ್ಸ್ಟ್ ಒಂದು 10 ಇಯರ್ಸ್ ಅಂದರೆ 2035 ಅಷ್ಟರಲ್ಲಿ ನನ್ನ ಏಮು ಒಂದು 100 CR ಇದೆ. ಇದು ನನ್ನ ಸ್ಮಾಲ್ ಏಮು. ಅದಾದ ನೆಕ್ಸ್ಟ್ ಇನ್ನೊಂದು 5 ಇಯರ್ಸ್ 10 ಇಯರ್ಸಲ್ಲಿ ನಂದು ಬೇರೆಯೇ ಗೋಲ್ ಇದೆ. ಇದು ನನ್ನ ಫಸ್ಟ್ ಟಾರ್ಗೆಟ್ 100 CR. ಇದು ನಿಮ್ಗೆ ಯಾರಾದರೂ ಚಿಕ್ಕಬಳ್ಳಾಪುರದವರು ನೆಕ್ಸ್ಟು 2035ರಲ್ಲಿ ನಾನೇನಾದರೂ ಸಿಕ್ಕಿದ್ರೆ ನೆನ್ಪಿಟ್ಕೊಳ್ಳಿ, 2035ರಷ್ಟರಲ್ಲಿ 100 CR ಮಾಡಿರ್ತೀನಿ ನಾನು. ಇದು ನನ್ನ ಸ್ಟಾಕ್ ಮಾರ್ಕೆಟಲ್ಲಿರೋ ನನ್ನ ಕನ್ವಿಕ್ಷನ್. ಇದು ಎಲ್ರಿಗೂ ಬರುತ್ತೆ ಅಂತ ನಾನು ಹೇಳಲ್ಲ, ಅಂದರೆ ಅಷ್ಟು ಟೈಮ್ ನಾನು ಮಾರ್ಕೆಟಿಗೆ ಕೊಟ್ಟಿದ್ದೀನಿ. ಅದರಿಂದ ನಾನು ಇಷ್ಟು ಕಾನ್ಫಿಡೆನ್ಸಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಇದು ಯಾವುದು ನನ್ನ ಆ್ಯಟಿಟ್ಯೂಡ್ ವರ್ಡ್ಸ್ ಅಲ್ಲ, ಮಾರ್ಕೆಟ್ ಮೇಲೆ ನನಗಿರೋ ಒಂದು ವಿಷನ್ ಆ್ಯಂಡ್ ಕನ್ವಿಕ್ಷನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಜಯಣ್ಣ ಅಂತ. ನಾನು 3ನೇ ತಿಂಗಳಲ್ಲಿ ಯೂಟ್ಯೂಬಲ್ಲಿ ನೋಡಿದೆ, ಮನೇಶ್ ಸಾರು ಯಾವ ಥರ ಶೇರ್ ಮಾರ್ಕೆಟ್ ಅಂದೇನು, ಶೇರ್ ಅಂದ್ರೇನು, ಅದ್ರ ಬಗ್ಗೆ ನನಗೆ ನಾಲೆಜ್ ಇರಲಿಲ್ಲ. 3ನೇ ತಿಂಗಳಲ್ಲಿ ನೋಡ್ಬಿಟ್ಟು ನಾನು ಯಲಹಂಕ TDI ಅಕಾಡೆಮಿಲಿ ಜಾಯ್ನ್ ಆದೆ. ಆಮೇಲೆ ಕೋರ್ಸ್ಗೆ ಹೋದೆ. ಈಗ ಬೇಸಿಕ್ ಹೇಳಿದ್ರಲ್ಲ ಅವರು, ಬೇಸಿಕಲ್ಲಿ ಕೋರ್ಸಲ್ಲಿ ಹೋದ್ಮೇಲೆ ನನಗೆ ಒಂದು 3 ದಿನ 5 ದಿನ ಟ್ರೈನಿಂಗ್ ಕೊಟ್ಟರು. ಬಟ್ ನಾನೆಲ್ಲ ನನಗೆ ಏನೇನು ಗೊತ್ತಿದೆಯೋ ಅದೆಲ್ಲ ನೋಡಿದೆ, ಇನ್ವೆಸ್ಟ್ ಮಾಡಿದ್ರೆ ನಾನು ಸ್ವಿಂಗ್ ಟ್ರೇಡಿಂಗ್ ಮಾಡಿದೆ. ನಾನು ಬೇರೆ ನನಗೇನು ತಲೆಗೆಡಿಸ್ಕೊಳ್ಳಿಲ್ಲ. ಲಾಂಗ್ ಟರ್ಮ್ ಪ್ಲಸ್ ಸ್ವಿಂಗ್ ಮಾಡಿದೆ. ಅದರಲ್ಲಿ ನನಗೆ 3 ತಿಂಗಳಿಂದ ಇತ್ತೀಚೆವರೆಗೂ ಒಂದು 3 ಲಕ್ಷ ದುಡ್ಡು ಮಾಡಿದ್ದೆ. ಸರ್, ಟ್ರೈನಿಂಗ್ ಚೆನ್ನಾಗಿದೆ. ನಮ್ಗೆ ಯಾವಾಗ ಬೇಕಾದರೂ ಫೋನ್ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ನಮ್ಗೆ ಏನೇ ಡೌಟ್ಸ್ ಬಂದರೂ ಕ್ಲಿಯರ್ ಮಾಡ್ತಾರೆ. ಫೋನ್ ಮಾಡಿ ಕ್ಲಿಯರ್ ಮಾಡ್ತಾರೆ ಯಾವಾಗ, ಎನಿ ಟೈಮ್. ಮತ್ತೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ. ವಾಟ್ಸಪ್ ಗ್ರೂಪ್ನಲ್ಲಿ ಅವ್ರದ್ದು ವಿಡಿಯೋಸ್ ಎಲ್ಲ ಬರ್ತಾ ಇರ್ತದೆ, ಅದು ನೋಡ್ಬೋದು. ಒಳ್ಳೆ ಅನುಕೂಲ ಆಗಿದೆ ಸರ್. ಈ ವರ್ಕ್ಶಾಪಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ಸ್ ಹೆಂಗೆ ಮಾಡಬೇಕು, ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಹೇಗೆ ವರ್ಕ್ ಆಗುತ್ತೆ, ಇದೆಲ್ಲ ಹೇಳ್ಕೊಡ್ತೀವಿ. ತುಂಬ ಜನ ದುಡ್ಡು ಚೆನ್ನಾಗಿ ಮಾಡ್ತಿರ್ತಾರೆ, ಬಟ್ ಅದನ್ನು ಯಾವ ಥರ ಮ್ಯಾನೇಜ್ ಮಾಡಬೇಕನ್ನೋದು ಗೊತ್ತಿರಲ್ಲ. ಸೊ ಅದಕ್ಕೆ TDI ಅಕಾಡೆಮಿ ಅದು. ನಿಮಗೆ ಮನೋಜ್ ಸರ್ ವೀಡಿಯೋಸ್ ತುಂಬ ಜನ ನೋಡಿದ್ದೀರಾ. ನಾವು ಏನು ಹೇಳ್ಕೊಡ್ತೀವಿ ಅಲ್ಲಿ, ಮನೇನ ಹೆಂಗೆ ಮ್ಯಾನೇಜ್ ಮಾಡೋದು, ದುಡ್ಡು ಹೆಂಗೆ ಮಾಡೋದು, ಇದೆಲ್ಲ ಹೇಳ್ಕೊಡ್ತಿರ್ತೀವಿ. ಕರ್ನಾಟಕದ ಎಲ್ಲ ಕಡೆ ನಾವು ಈ ವರ್ಕ್ಶಾಪ್ಸ್ ಮಾಡ್ತಿದ್ವಿ. ಚಿಕ್ಕಬಳ್ಳಾಪುರಲ್ಲಿ ನಮಗೆ ಪರ್ಸ್ನಲಿ ಈಗ ಯಲಹಂಕ ಬ್ರಾಂಚ್ಗೆ ತುಂಬ ಜನ ಕೇಳಿದರೆ ಚಿಕ್ಕಬಳ್ಳಾಪುರಲ್ಲಿ ಮಾಡಿ ನಮಗೆ ಬರೋದು ತುಂಬ ಕಷ್ಟ ಆಗ್ತಾ ಇದೆ ಅಂತ ಕೇಳಿದರೆ, ಅದಕ್ಕೆ ಈ ಮಂತು ಇಲ್ಲಿ ಮಾಡ್ತಿದ್ವಿ, ನೆಕ್ಸ್ಟ್ ಮಂತು ಬೇರೆ ಕಡೆ ಮಾಡ್ತೀವಿ. ಸೊ ನಮ್ಮ ಉದ್ದೇಶ ಏನಿಲ್ಲ, ಮನೋಜ್ ಸರ್ ಉದ್ದೇಶ ಏನಂತಂದರೆ ಎಲ್ಲರಿಗೂ ಫಿನಾನ್ಷಿಯಲ್ ಫ್ರೀಡಮ್ ಕೊಡಬೇಕು, ಫಿನಾನ್ಷಿಯಲ್ ಎಜುಕೇಷನ್ ಕೊಡಬೇಕು. ಈಗ ನಾವು ಎಲ್ಲಿಂದ ಸಫರ್ ಆಗ್ತಿದ್ವಿ, ಎಲ್ಲರೂ ಎಲ್ಲಿಂದ ಸಫರ್ ಆಗ್ತಿದ್ವಿ, ದುಡ್ಡಿಂದಲ್ವಾ. ದುಡ್ಡು ಬಗ್ಗೆ, ಫಿನಾನ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಯಾರೂ ಹೇಳ್ಕೊಡ್ತಿಲ್ಲ, ಹೌದಾ? ಅಟ್ ದ ಎಂಡ್ ಎಲ್ಲರೂ ನೋಡೋದೇನು, ದುಡ್ಡು ಇದೆಯಾ ಇಲ್ವಾ, ಆ ದುಡ್ಡು ಹೆಂಗೆ ಮಾಡೋದು, ದುಡ್ಡು ಹೆಂಗೆ ಬೆಳೆಸೋದು ಅಂತ ಯಾರೂ ಹೇಳ್ಕೊಡ್ತಿಲ್ಲ. ಅದಕ್ಕೆ ಮನೋಜ್ ಸರ್ ಒಂದು ಡೆಸಿಷನ್ ತಗೊಂಡು ಎಲ್ಲರಿಗೂ ನಾನು ಫಿನಾನ್ಷಿಯಲ್ ಎಜುಕೇಷನ್ ಕೊಡಬೇಕು, ಫಿನಾನ್ಷಿಯಲ್ ಫ್ರೀಡಮ್ ಕೊಡಬೇಕು ಅಂತ ಉದ್ದೇಶದಿಂದ ಸೊ ಫ್ರೀ ವರ್ಕ್ಶಾಪ್ಸ್ ಎಲ್ಲ ಮಾಡ್ತಿದ್ವಿ. ಈವನ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕೋರ್ಸಸ್ ಕೂಡ ಮಾಡ್ಬೋದು. 2.5 hours ನೀವು ಆ್ಯಕ್ಟಿವಲ್ಲಿ ಇಲ್ಲಿ ಕೊಟ್ಟರೆ ಟೈಮು, ನಿಮಗೆ ಒಳ್ಳೆ ನಾಲೆಜ್ ಕೊಡ್ತೀನಿ. ಈ ನಾಲೆಜ್ ನಿಮಗೆ ಯಾವ ಸ್ಕೂಲಲ್ಲಿ ಹೇಳ್ಕೊಡಲ್ಲ, ಯಾವ ಕಾಲೇಜಲ್ಲಿ ಹೇಳ್ಕೊಡಲ್ಲ, ಯಾವ ಫ್ರೆಂಡ್ಸ್ ಹೇಳ್ಕೊಡಲ್ಲ, ಯಾವ ರಿಲೇಟಿವ್ಸ್ ಹೇಳ್ಕೊಡಲ್ಲ. ಎಲ್ಲರೂ ನೋಡೋದು ನಿಮ್ಮ ಹತ್ರ ದುಡ್ಡಿದೆಯೇ ಇಲ್ವಾ ಅಂತ ನೋಡ್ತಾರೆ, ಹೌದಾ ಇಲ್ವಾ? ಸೊ ಮನೋಜ್ ಸರ್ ಒಂದು ಹೇಳ್ತಾರೆ, ಏನಂತೆ, ನಿಮ್ಮ ಹತ್ರ ದುಡ್ಡಿದ್ರೆ ಹೌ ಆರ್ ಯು ಅಂತಾರೆ, ದುಡ್ಡಿಲ್ಲ ಅಂದರೆ ಹೂ ಆರ್ ಯು ಅಂತಾರೆ, ಹೌದಾ? ಎಕ್ಸ್ಪೀರಿಯನ್ಸ್ ಆಗಿರೋ ಯಾರಾದರೂ? ಸೊ ಅದನ್ನು ನಾವು ಯಾವ ಥರ ಮಾಡಬೇಕು ನಿಮ್ಗೆ ಗೊತ್ತಿಲ್ಲ. ಏನಂದರೆ ಎಲ್ಲರೂ ದೊಡ್ಡವರು ಇದ್ದಾರಲ್ವ, ಬ್ಯಾಂಕ್ಸ್ ಆಗ್ಬೋದು, ಬಿಗ್ ಇನ್ಸ್ಟಿಟ್ಯೂಷನ್ಸು, ಬಿಸ್ನೆಸ್ ಪೀಪಲ್ ಎಲ್ಲರೂ ಇದ್ದಾರಲ್ವ, ಅವರೆಲ್ಲ ದುಡ್ಡು ಮಾಡ್ತಾರೆ. ಎಲ್ಲಿಂದ? ನಮ್ಮಿಂದನೇ ದುಡ್ಡು ಮಾಡ್ತಿರೋದಲ್ಲ. ಬಟ್ ನಾವೇನು ಮಾಡ್ತಿದ್ವಿ, ನಾವೆಲ್ಲರನ್ನೂ ಗ್ರೋ ಮಾಡಿಸ್ತಿದ್ವಿ, ಹೌದಾ ಇಲ್ವಾ? ನಾವು ಹೆಂಗೆ ಮಾಡೋದು ಅಂದರೆ ಜೀರೋಯಿಂದ ಹೀರೋ ಹೆಂಗಾಗೋದು, ಜೀರೋಯಿಂದ ಒಬ್ಬ ಬಿಸ್ನೆಸ್ ಮ್ಯಾನ್ ಹೆಂಗಾಗೋದು, ಜೀರೋಯಿಂದ ನಾವು ಕ್ರೋರ್ಸ್ ಹೆಂಗೆ ಅರ್ನ್ ಮಾಡೋದು, ಇದೆಲ್ಲ ನಾವು ತೋರಿಸ್ತೀವಿ ಇವತ್ತು. ರೈಟ್, ರೆಡಿ ಇದ್ದೀರಾ? ಇಂಜಿನಿಯರಿಂಗ್ ಸ್ಟೂಡೆಂಟ್, ಇಂಜಿನಿಯರಿಂಗ್ ಫಸ್ಟ್ ಇಯರ್ ರೀಸೆಂಟಾಗಿ ಜಾಯ್ನ್ ಆಗಿದ್ದಾರೆ. ಇವರು ನಮ್ಮ ಕೋರ್ಸ್ ಬಂದಿರೋದು ಏಪ್ರಿಲ್ ಬಂದಿದ್ದಾರೆ. ನಿಮ್ಮ ಎಕ್ಸ್ಪೀರಿಯನ್ಸ್? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಪಕ್ ಅಂತ. ನಾನು ಬೆಂಗಳೂರಿನವನು, ಫಸ್ಟ್ ಇಯರ್ ಇಂಜಿನಿಯರಿಂಗ್ ಓದ್ತಾ ಇರೋದು. ನಾನು TDI ಅಕಾಡೆಮಿ ಯಲಹಂಕ ಬ್ರಾಂಚಲ್ಲಿ ಫಸ್ಟು ಜಾಯ್ನ್ ಆಗಿದ್ದು, ಅಲ್ಲಿ ಅಡ್ಮಿಷನ್ ಆಗಿದೆ ಏಪ್ರಿಲಲ್ಲಿ. ಅಲ್ಲಿಂದ ಆಲ್ಮೋಸ್ಟ್ ಒಂದು 7 to 8 months ಆಗಿದೆ. ನಾನು ಫಸ್ಟು ಸ್ವಿಂಗ್ ಟ್ರೇಡಿಂಗ್ ಹೇಳ್ಕೊಡ್ತಾರೆ, ಆಪ್ಷನ್ಸು, ಫ್ಯೂಚರ್ಸು, ಸ್ಕ್ಯಾಲ್ಪಿಂಗ್ ಎಲ್ಲ ಹೇಳ್ಕೊಡ್ತಾರೆ. ನಾನು ಎಲ್ಲ ಮಾಡೋದು ಬದಲು ಫಸ್ಟ್ ಆಪ್ಷನ್ಸ್ನ ಪ್ರಿಫರ್ ಮಾಡಿದೆ. ಆಪ್ಷನ್ಸಲ್ಲಿ ಒಂದ್ರಲ್ಲಿ ಮಾಸ್ಟರ್ ಆಗೋಣ ಅಂತ ಫಸ್ಟ್ ಆಪ್ಷನ್ ಸ್ಟಾರ್ಟ್ ಮಾಡಿದೆ. ಆಪ್ಷನ್ಸ್ ಮಾಡಿ 7 to 8 monthsಲ್ಲಿ ಒಂದು ಸ್ವಲ್ಪ ಪ್ರಾಫಿಟ್ಸು ಮಾಡಿದ್ದೀನಿ. ಆ ಬರೋ ಪ್ರಾಫಿಟ್ಸ್ನ ಈಗ ನಾನು ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಇದ್ದೀನಿ. ಒಂದು ಆಲ್ಮೋಸ್ಟ್ ಒಂದು 2 to 3 lakh ಪ್ರಾಫಿಟ್ ಮಾಡಿದ್ದೀನಿ ನನ್ನ ಇನ್ವೆಸ್ಟ್ಮೆಂಟ್ ಮೇಲೆ. ಸೇಫಾಗಿ ಯಾವ ಥರ ದುಡ್ಡು ಮಾಡಬೇಕು, ಈಗ ನೀವು ಮನೋಜ್ ಸರ್ ವಿಡಿಯೋಸ್ ತುಂಬ ನೋಡಿರ್ತೀರ, ಹೌದಾ?
ಸೊ ಅವರು ಏನು ಹೇಳ್ಕೊಡ್ತಾರೆ, ಸೇಫಾಗಿ ದುಡ್ಡು ಮಾಡಬೇಕು. ನಮ್ಮ ಸ್ಟೂಡೆಂಟ್ಸ್ ಯಾವ ಥರ ಮಾಡ್ತಿದ್ದಾರೆ ಇನ್ಫಾರ್ಮೇಷನ್ ಎಲ್ಲ ನಿಮ್ಗೆ ಸಿಗುತ್ತೆ, ರೈಟ್. ಸೊ ಒಂದ್ಸತಿ ನೀವು ಟಿ ಡಿ ಅಕಾಡೆಮಿಲಿ ಕೋರ್ಸ್ ಮಾಡಿದ್ರೆ, ಈವನ್ ಬೇಸಿಕ್ ಕೋರ್ಸ್ ಆಗ್ಬೋದು, ನಿಮ್ಗೆ ಅಡ್ವಾನ್ಸ್ ಕೋರ್ಸ್ ಆಗ್ಬೋದು, ಎನಿಥಿಂಗ್ ಒನ್ಸ್ ಕೋರ್ಸ್ ಮಾಡಿದ್ರೆ ನಿಮಗೆ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ. ಸೊ ನಮ್ಮ ಹತ್ರ ಇಷ್ಟು ಫಂಡ್ ಇದೆ, ಇದನ್ನು ಯಾವ ಥರ ಮ್ಯಾನೇಜ್ ಮಾಡಬೇಕು, ಯಾವುದ್ರಲ್ಲಿ ಜಾಸ್ತಿ ಆಗಬೇಕು, ಯಾವುದ್ರಲ್ಲಿ ಕಡಿಮೆ ಆಗಬೇಕು, ಮಂತ್ಲಿ ರಿಟರ್ನ್ಸ್ ಹೆಂಗೆ ಜನ್ರೇಟ್ ಮಾಡ್ಕೋಬೇಕು ನಾವು. ಸರ್ ನೀವೇನೋ ಲ್ಯಾಕ್ಸ್ ಟುಗೆದರ್ ಇರೋರಿಗೆ ಹೇಳ್ತಿದ್ರ, ಅವರು ಇನ್ವೆಸ್ಟ್ ಮಾಡಿ ಬಿಡ್ತಾರೆ. ನಾವು ಮಂತ್ಲಿ ಜನ್ರೇಟ್ ಮಾಡ್ಕೊಳ್ಳೋದು ಹೆಂಗೆ, ಸ್ವಿಂಗ್ ಟ್ರೇಡಿಂಗ್ ಅಂತ ಒಂದು ಹೇಳ್ಕೊಡ್ತೀವಿ. ಸ್ವಿಂಗ್ ಟ್ರೇಡಿಂಗ್ ನಮ್ಗೆ ಸ್ಟೂಡೆಂಟ್ ಗೊತ್ತಿರುತ್ತೆ. ಸ್ವಿಂಗ್ ಟ್ರೇಡಿಂಗ್ ಹೆಂಗೆ ಮಾಡಬೇಕು ಅಂದರೆ ಸೇಫಾಗಿ ಈಕ್ವಿಟಿಯಲ್ಲಿ ಹೆಂಗೆ ದುಡ್ಡು ಮಾಡಬೇಕು. ನಿಮಗೆ ಇನ್ನೊಂದು ಅಡ್ವಾಂಟೇಜ್ ಏನಂತಂದರೆ, ಈಗ ಇವತ್ತೇನಾದರೂ ನೀವು ಕೋರ್ಸ್ ಜಾಯ್ನ್ ಆದರೆ ನೆಕ್ಸ್ಟ್ ವೀಕಲ್ಲಿ ನಾವು ಎವ್ರಿ ವೀಕಲ್ಲಿ ಬ್ಯಾಚ್ ಮಾಡ್ತಿರ್ತೀವಿ. ಸೊ ಅದರಲ್ಲಿ ಅದೇ ಕೋರ್ಸ್ನ ನೀವು ಇಲ್ಲೇ ಮಾಡ್ತೀವಿ. ನೆಕ್ಸ್ಟ್ ವೀಕ್, ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ನಮ್ಮ ಗೋಲ್ಡ್ ಕೋರ್ಸ್ ಅಂತ ಇದೆ ಅಲ್ವಾ, ಆ ಗೋಲ್ಡ್ ಕೋರ್ಸ್ ಏನಿದೆಯೋ ಆ ಸಿಲೆಬಸ್ ಎಲ್ಲ ನೆಕ್ಸ್ಟ್ ವೀಕ್ ಇಲ್ಲಿಗೆ ಬಂದು ಮಾಡ್ತೀವಿ ನಾವು. ನಿಮಗೆ ಅದರಲ್ಲಿ ಆಲ್ಮೋಸ್ಟ್ ಒಂದು 60-70,000 ವರ್ತ್ ಆಫ್ ನಾಲೆಜ್ ಸಿಗುತ್ತೆ. ಸರ್ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. 2 days ವರ್ಕ್ಶಾಪ್ ಇರುತ್ತೆ, ಶನಿವಾರ ಹಾಗೂ ಭಾನುವಾರ. ಶನಿವಾರ 9 ಗಂಟೆಯಿಂದ 6 ಗಂಟೆ, ಭಾನುವಾರ 9 ಗಂಟೆಯಿಂದ 6 ಗಂಟೆ. ಈ 2 ದಿನಗಳಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಇಂದ ಕಲಿತೀರಾ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ, ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಸಿಗೋಣ ಫೇಸ್ ಟು ಫೇಸ್ ಈ ಶನಿವಾರ ನಿಮ್ಮ ಬ್ರಾಂಚ್ ನಲ್ಲಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.